ಚಿಕ್ಕಬಳ್ಳಾಪುರದಲ್ಲಿ ಎರಡನೇ ಮದುವೆಗೆ ಸಜ್ಜಾಗಿದ್ದಂತಹ ಲೆಕ್ಚರರ್ಗೆ ಮಂಟಪದಲ್ಲೇ ಶಾಕ್ ಎದುರಾಗ್ಬಿಟ್ಟಿದೆ. ಯಾಕಂದ್ರೆ ಮೊದಲನೇ ಹೆಂಡತಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಂತಹ ಟೈಮ್ನಲ್ಲಿ ಎಂಟ್ರಿಯಾಗಿ ಗಲಾಟೆ ಮಾಡಿ ಮದುವೆಗೆ ಬ್ರೇಕ್ ಹಾಕಿಸಿದ್ದಾಳೆ. ದೊಡ್ಡಬಳ್ಳಾಪುರದ ಬಸವ ಭವನದಲ್ಲಿ ನಡೀತಾ ಇದ್ದಂತಹ ಮದುವೆ ಕಾರ್ಯಕ್ರಮ ಇದು. ಪ್ರೀತಿಸಿ ಮದುವೆಯಾದವಳಿಗೆ ಕೈ ಕೊಟ್ಟು ಮತ್ತೊಬ್ಬಳನ್ನ ಮದುವೆಯಾಗುವುದಕ್ಕೆ ಆ ಲೆಕ್ಚರರ್ ಮುಂದಾಗಿದ್ದ. ಪೋಷಕರ ಒತ್ತಾಯಕ್ಕೆ ಲೆಕ್ಚರರ್ ಕುಮಾರಸ್ವಾಮಿ ಮತ್ತೊಂದು ಮದುವೆಗೆ ಸಿದ್ಧನಾಗಿದ್ದ. ವಿಷಯ ತಿಳಿತಾ ಇದ್ದ ಹಾಗೆ ಮದುವೆ ಮಂಟಪದತ್ತ ದೌಡಾಯಿಸಿಕೊಂಡು ಬಂದಿದ್ರು ಮೊದಲ ಪತ್ನಿ. ಮದುವೆ ಮಂಟಪದಲ್ಲಿ ಗಲಾಟೆಯಾಗಿದೆ, ಮದುವೆಗೆ ಬ್ರೇಕ್ ಬಿದ್ದಿದೆ. ಸದ್ಯ ದೂರು ದಾಖಲಿಸಿಕೊಂಡಿರುವ ದೊಡ್ಡಬಳ್ಳಾಪುರ ನಗರ ಪೊಲೀಸರು ಮದುವೆಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಫೋಟೋಸ್ ಗಮನಿಸ್ತಾ ಇದ್ದೀರಿ. ಆರೋಪಿ ಕುಮಾರಸ್ವಾಮಿ ಈತ ಲೆಕ್ಚರರ್ ಆಗಿದ್ದವನು. ತುಮಕೂರಿನ ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದ. 1 ವರ್ಷದ ಹಿಂದೆ ಕೇರಳ ಮೂಲದ ಯುವತಿಯನ್ನ, ಆಕೆ ಕೂಡ ಲೆಕ್ಚರರ್ ಆಗಿದ್ರು ಅನ್ನುವಂಥ ಮಾಹಿತಿ. ಆಕೆಯನ್ನ ಪ್ರೀತಿಸಿ ಮದುವೆಯಾಗಿದ್ದಾನೆ, ಆದ್ರೆ ಅದಕ್ಕೆ ಪೋಷಕರ ಒಪ್ಪಿಗೆ ಇರಲಿಲ್ಲ. ಈಗ ಆಕೆ 7 ತಿಂಗಳ ಗರ್ಭಿಣಿ ಅನ್ನುವಂಥ ಮಾಹಿತಿ ಇದೆ. ಈ ಮಧ್ಯೆ ಆಕೆಯನ್ನ ಬಿಟ್ಟು ಮತ್ತೊಬ್ಬ ಆಕೆಯ ಜೊತೆ ಹಸೆಮಣೆ ಏರೋದಕ್ಕೆ ಈತ ಮುಂದಾಗಿದ್ದ. ಪೋಷಕರ ಒತ್ತಡದ ಮೇರೆಗೆ ಅನ್ನುವಂತ ಮಾಹಿತಿ. ಇನ್ಫಾರ್ಮೇಶನ್ ಸಿಗ್ತಾ ಇದ್ದ ಹಾಗೆ ಮೊದಲ ಪತ್ನಿ ಮದುವೆ ಮಂಟಪಕ್ಕೆ ಬಂದು ಗಲಾಟೆ ಮಾಡಿದ್ದಾಳೆ. ಹಾಗಾಗಿ ನಡಿಬೇಕಾಗಿದ್ದಂತಹ ಮದುವೆ ನಿಂತು ಹೋಗಿದೆ. ನಮ್ಮ ಹುಡುಗಿಗಲ್ಲ, ಯಾವುದೇ ಒಂದು ನಮ್ಮ ಇದರಲ್ಲಿ ಯಾವ ಹೆಣ್ಮಗಳಿಗೂ ಇಂಥ ಕಷ್ಟ ಬರಬಾರ್ದು, ಇಂಥ ಕಷ್ಟ ಕೊಡಬಾರ್ದು. ಇಂಥ ನನ್ನ ಮಕ್ಕಳನ್ನ ಅವ್ರು ಮೊದಲೇ ಬಾಯಿ ಬಿಟ್ಟು ಹೇಳ್ಬಿಡ್ಬೇಕು. ಇಷ್ಟ ಇಲ್ಲ ಅಂದರೆ ಯಾವುದೇ ಹೆಣ್ಮಗಳಿಗೆ, ನಾವಂತಲ್ಲ, ನಮ್ಮ ಯಾವುದೇ ಹೆಣ್ಮಗಳಿಗೂ ಇಂಥ ಕಷ್ಟ ಬರಬಾರ್ದು, ಇಂಥ ಕಷ್ಟ ಕೊಡಬಾರ್ದು ಸರ್. ದೇವರು ಕೂಡ ಏನೂ ಗೊತ್ತಿಲ್ಲ ಸರ್. ನೆನೆ ಮದುವೆ ಛತ್ರದಲ್ಲೂ ಆರಾಮಾಗೇ ಇದ್ದರು. ಮತ್ತು ರಾತ್ರಿ ರಿಸೆಪ್ಷನ್ನಲ್ಲೂ ಏನೂ ಹೇಳಿಲ್ಲ. ಬೆಳಗ್ಗೆ ಪೊಲೀಸ್ನವ್ರು ಬಂದಾಗೆ ನಮ್ಗೆ ವಿಷಯ ಗೊತ್ತಿರೋದು. ರಿಸೆಪ್ಷನಲ್ಲೂ ನಾರ್ಮಲ್ ಆಗೇ ಇದ್ರು. ಅದು ಏನೂ ಗೊತ್ತಿಲ್ಲ ಸರ್. ಅದು ಅವ್ರನ್ನ ಯಾರೋ ಮಧ್ಯದವ್ರು ಫೋನ್ ಮಾಡಿದ್ದು, ಅದ್ರ ಡೀಟೇಲ್ಸ್ ನಮಗೆ ಗೊತ್ತಿಲ್ಲ ಸರ್. ಸುಮ್ಮನೆ ಜನರಲ್ ಆಗಿ ಒಂದು ಹೆಣ್ಣು ಗಂಡು ನೋಡ್ತೀವಲ್ವಾ, ಆ ಥರ ಜನರಲ್ ಆಗಿ ನೋಡಿದ್ವಿ ಸರ್. ಹೊಸ ಸಂಬಂಧ, ಹಳೆ ಸಂಬಂಧ ಅಲ್ಲ ಸರ್. ಹೌದು, ಯಾವ್ದು ಇರುತ್ತೆ ಸರ್, ಹೊಸಕೋಟೆ ಹತ್ರ. ಯಾವ್ದಾ? ಇಲ್ಲ ಸರ್, ಇನ್ನೂ ಅವ್ರು ಏನೋ ದೊಡ್ಡವರಿದ್ದಾರೆ, ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರಾಗಿರ್ತೀವಿ ನಾವು. 1.5 ವರ್ಷ ಆಯ್ತು ಪಟ್ಟಿಯಾಗಿ. 1 ವರ್ಷದಿಂದ ನೆಂಟಸ್ಥಾನ ಮಾಡಿದ್ವಿ, ಓದ್ವಿ, ಕೇಳಿದ್ರೆ ಅವ್ರು ಏನು ಇದೆಲ್ಲ ಇದು ಮಾಡಲಿಲ್ಲ. ಈ ಥರ ಏನೋ ನಮಗೆ ಗೊತ್ತಾಗಲಿಲ್ಲ. ಒಳ್ಳೆಯ ಜನ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಂಬಿದ್ವಿ, ಕೊಟ್ವಿ. ಈ ಥರ ಅವನ್ನ ಸುಮಾರು ಜನ ಕೇಳಿದೆ, ಏನಪ್ಪ ನಿನಗೇನಾದ್ರು ನಮ್ಮ ಹುಡುಗಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇದೆಯಾ ಇಲ್ವಾ? ತುಂಬ ಇಷ್ಟ ಇದೆ, ನಾನು ಲವ್ ಮಾಡಿದ್ದೆ ಅಂತ ಕೇಳಿದೆ. ನಾನು ಲವ್ ಮಾಡಿಲ್ಲ, ಆ ಥರ ನಾನು ಹುಡುಗನೆಲ್ಲ ಅಂತ ಹೇಳಿದ್ವಿ. ಅದು ಹಂಗಾಗಿ ನಾವು ಇದು ಮಾಡಿ ಪ್ರೋಸೆಸ್ ಮಾಡಿದ್ವಿ, ಮದುವೆ ಮಗೆಲ್ಲ ಬಂದ್ವಿ. ಇವತ್ತಿನ ದಿವಸ ಈ ಥರ ಆಯಿತು. ಇಲ್ಲ, ಸುಳ್ಳು ಸರ್, ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಹಂಗೆ ಹೇಳಿದ್ರೆ ನಾವು ಹಂಗೆ ಹೇಳಿದ್ರೆ ನಾವು ಮದುವೆ ಮಾಡಕ್ಕೆ ಹೋಗ್ತಾ ಇದ್ವಾ? ಹೋಗಕ್ಕೆ ಆಗ್ತಾ ಇತ್ತಾ? ನಾವೊಬ್ಬ ಹೆಣ್ಣು ಹೊತ್ತಿರೋ ತಂದೆಯಾಗಿ ನಮ್ಮ ಮಗಳಿಗೆ ಈ ಥರ ಅನ್ಯಾಯ ಆಗ್ತದೆ ನಾನು ಮಾಡ್ತಾ ಇದ್ನ? ಎಲ್ಲ ವಿಷಯ ಗೊತ್ತಿದ್ದು ಒಳ್ಳೆಯವರು ಅಂತ ನಾನು ಮಾಡಿದ್ದು. ಈ ಥರ ನಮಗೆ ಅನ್ಯಾಯ ಆಗ್ಬಿಟ್ಟು ಇವತ್ತಿನ ಸರ್. ಸುಳ್ಳು, ಅದೆಲ್ಲ ಸುಳ್ಳು ಹೇಳ್ತಾರೆ, ಸುಳ್ಳು. ಅದು ಅವ್ರ ತಂದೆ ತಾಯಿಗೆ ಅದು ಗೊತ್ತಿದೆ, ನನಗೆ ಗೊತ್ತಿಲ್ಲ. ನಮಗಂತೂ ವಿಚಾರ ಏನೂ ಗೊತ್ತಿಲ್ಲ. ಇವಾಗ ಗೊತ್ತಿಲ್ಲ, ಇವಾಗ ನೋಡ್ತಾ ಇದ್ದೀವಿ. ಈಗ ಸರಿ, ಈಗ ಜಸ್ಟ್ ಒಂದು 2-3 ಗಂಟೆಯಿಂದ ನಾವು ನೋಡ್ತಾ ಇದ್ದೀವಿ. ಅವರಿಗೆ ಅವನೇ ಚೌಟ್ರಿಗೆ ಎಂಟ್ರಿ ಮಾಡ್ತಿದ್ದಾನೆ. ಏನು ಕ್ರಮ ತಗೊಳ್ಳೋದು ಸರ್? ನಮ್ಗೆ ಈ ಥರ ಅನ್ಯಾಯ ಆಗಿದೆ. ಬೇರೆ ಯಾವ ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು. ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರೋದು ಆಗಬಾರ್ದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಮೊದಲ ಪತ್ನಿಗೆ ಅನ್ಯಾಯ ಆಗಿತ್ತು, ಆಕೆ ಮಂಟಪಕ್ಕೆ ಬಂದ್ಲು, ಮದುವೆಯನ್ನ ನಿಲ್ಲಿಸಿದ್ಲು, ಅದು ಒಂದು ಕಡೆಗೆ. ಆದ್ರೆ ಮದುವೆ ಮಂಟಪದಲ್ಲಿ ಇವತ್ತು ಹಸೆಮಣೆ ಏರ್ಬೇಕಾಗಿದ್ದಂತಹ ಈ ಯುವತಿಗೂ ಅನ್ಯಾಯ ಆಗಿದೆ. ಆಕೆಯ ಪೋಷಕರು, ಸಂಬಂಧಿಕರ ಮಾತುಗಳನ್ನ ಕೂಡ ಕೇಳಿಸ್ಕೊಂಡ್ವಿ. ಅವ್ರಿಗೆ ಮೋಸ ಮಾಡ್ಲಾಯ್ತು, ವಿಷಯವನ್ನ ಮುಚ್ಚಿಟ್ಟು ಹಸೆಮಣೆ ಏರೋ ಹಾಗೆ ಮಾಡ್ಲಾಯ್ತು. ಸದ್ಯಕ್ಕೆ ಏನ್ ನಡೀತಾ ಇದೆ? ಪೊಲೀಸರು ಏನ್ ಕ್ರಮ ತೆಗೆದುಕೊಂಡಿದ್ದಾರೆ? ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಸುರೇಶ್? ಸಂತ ವಿಜಯಶ್ರೀ, ಏನಂತಂದ್ರೆ ಕುಮಾರಸ್ವಾಮಿ ಅನ್ನೋ ವ್ಯಕ್ತಿ ಏನು ಕಳೆದ 1 ವರ್ಷದ ಹಿಂದೆ ಈತ ಮೂಲತಃ ತುಮಕೂರಿನವರಾಗಿರ್ತಾರೆ, ಲೆಕ್ಚರ್ ಕೂಡ ಆಗಿರ್ತಾರೆ. ಆತ ಸಹಪಾಠಿಯೊಂದಿಗೆ ಲವ್ ಆಗಿ ಮದುವೆ ಕೂಡ ಆಗಿರ್ತಾರೆ. ಆಕೆ ಕೂಡ ಈಗ ಗರ್ಭಿಣಿ ಆಗಿರ್ತದೆ. ಅದನ್ನ ಆಕೆಗೆ ವಿಷಯ ತಿಳಿಸಿರ ತನ್ನ ಮನೆಯಲ್ಲಿ ಕುಟುಂಬಸ್ಥರಿಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕಾಗಿ 2ನೇ ಮದುವೆಗೆ ಸಿದ್ಧ ಆಗಿರ್ತಾನೆ.
ಏನು ದೊಡ್ಡಬಳ್ಳಾಪುರ ನಗರದಲ್ಲಿರ್ತಕ್ಕಂತಹ ಬಸವ ಭವನದಲ್ಲಿ ಮದುವೆ ಮಾಡ್ಲಿಕ್ಕೆಲ್ಲ ಸಿದ್ಧತೆ ನಡೆಸಿರುತ್ತೆ. ನಿನ್ನೆ ಸಾಯಂಕಾಲ ಏನು ರಿಸೆಪ್ಷನ್ ಕೂಡ ನಡೀತಾ ಇರ್ತದೆ. ಈ ಸಂದರ್ಭದಲ್ಲಿ ಮಾಹಿತಿ ತಿಳಿದಂತ ಮೊದಲನೇ ಪತ್ನಿ ಏನ್ ಪೊಲೀಸರ ಸಮ್ಮುಖದಲ್ಲಿ ಪೊಲೀಸರಿಗೆ ದೂರು ಕೊಟ್ಟು ಪೊಲೀಸರನ್ನ ಕರ್ಕೊಂಡು ಹೋಗಿ ನೇರವಾಗಿ ಕಲ್ಯಾಣ ಮಂಟಪಕ್ಕೆ ಹೋಗಿ ಒಂದು ಗಲಾಟೆ ಕೂಡ ಮಾಡಿ ಅಲ್ಲಿ ತಾನು ಮೊದಲನೇ ಪತ್ನಿ ಅಂತ ಹೇಳಿ ಒಂದು ಗಲಾಟೆ ಕೂಡ ಮಾಡಿರ್ತಾರೆ. ತಕ್ಷಣ ಆತನನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದು ಈಗಾಗಲೇ ಏನು ದೊಡ್ಡಬಳ್ಳಾಪುರ ನಗರ ಠಾಣೆಯಲ್ಲಿ ಈಗಾಗಲೇ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಎರಡನೇ ಮದುವೆ ಆಗ್ತಿರ್ತಕ್ಕಂಥ ಏನು ಯುವತಿ ಇರ್ತಾರೆ ಅವ್ರಿಗೆ ಕೂಡ ಮಾಹಿತಿ ಇರೋದಿಲ್ಲ. ಈತ ಮೊದಲೇ ಮದುವೆ ಆಗಿದೆ ಮಾಹಿತಿ ಇರಲ್ಲ, ಅದನ್ನೆಲ್ಲ ಮುಚ್ಚಿಟ್ಟಿರ್ತಾರೆ. ಆ ಕಾರಣಕ್ಕಾಗಿ ಏನು ವಿಷಯ ತಿಳಿಸುತ್ತದೆ ಇಡೀ ಅವರು ಏನು ಯುವತಿ ಇದ್ಮೇಲೆ ಮದುವೆ ಆಗ್ಬೇಕಾಗಿರುತ್ತೆ ಯುವತಿ ಕೂಡ ಸಂಬಂಧಿಕರು ಸಾಕಷ್ಟು ಆಘಾತಕಾರಿ ಆಘಾತ ಆಗ್ತದೆ. ಈ ಮಾಹಿತಿ ನಮಗೆ ಗೊತ್ತೇ ಇರಲಿಲ್ಲ ಈತ ಮದುವೆ ಆಗಿದೆ ಅಂತ ಹೇಳಿ. ಇದನ್ನೆಲ್ಲ ಮುಚ್ಚಿಟ್ಟು ಮದುವೆ ಮಾಡ್ತಿರೋದ್ರ ಬಗ್ಗೆ ಏನು ಎರಡನೇ ಮದುವೆ ಆಗ್ತಿರ್ತಕ್ಕಂಥ ಯುವತಿ ಪೋಷಕರು ಕೂಡ ಈಗಾಗಲೇ ಆಕ್ರೋಶ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗ ಸದ್ಯ ಏನು ದೊಡ್ಡಬಳ್ಳಾಪುರ ನಗರ ಠಾಣೆಯಲ್ಲಿ ಏನು ಕುಮಾರಸ್ವಾಮಿ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿ ಆತನ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿ ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.